ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಡುವಂಥ ಒಂದು ಪ್ರಯತ್ನವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇಲ್ಲಿ. ಅಂದರೆ ಮುಖ್ಯಮಂತ್ರಿಗಳ ಕೈನಲ್ಲಿ ಇರಲ್ಲ ಮೆಟ್ರೋ ಪ್ರಯಾಣ ದರ ಏರಿಕೆ ಇಳಿಕೆ ವಿಚಾರ ಮುಖ್ಯಮಂತ್ರಿಗಳ ಕೈನಲ್ಲಿ ಇರಲ್ಲ. ಕೇಂದ್ರದ ಕಡೆಯಿಂದ ಅದು ಬರಬೇಕಾಗತ್ತೆ. ಇಲ್ಲಿಂದ ಕೂಡ ಒಂದು ಸಜೆಷನ್ ಹೋಗಿರುತ್ತೆ. ಮೆಟ್ರೋ ಇಲ್ಲಿನ ಒಂದು ವಿಭಾಗ ಒಂದು ಕಮಿಟಿ ಈ ಥರದ್ದು ಬೆಲೆ ಜಾಸ್ತಿ ಮಾಡಬೇಕು ನಾವು ಟಿಕೆಟ್ಗೆ ಅಂತೇಳಿ ಅದು ಕಳಿಸಿದಾಗ ಅದನ್ನು ಓವರಲ್ ಅದನ್ನು ಜಾಸ್ತಿ ಮಾಡಿರ್ತಾರೆ. ಆದರೆ ಈ ವಿಚಾರದಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಜ್ಯಾದ್ಯಂತ ಇದೆ ಇದು. ಜನಾಕ್ರೋಶದ ಬಳಿಕ ಎಚ್ಚೆತ್ತುಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು. ಮೆಟ್ರೋ ದರ ಇಳಿಕೆಗೆ ಸಿ ಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. BMRCL ವ್ಯವಸ್ಥಾಪಕ ನಿರ್ದೇಶಕರಿಗೆ ಸಿ ಎಂ ಕಡೆಯಿಂದ ಸೂಚನೆ ಹೋಗಿದೆ. ಸಿ ಎಂ ಸೂಚನೆಯನ್ನು ಪಾಲಿಸುವುದು ಬಿಡುವುದು ಯಾರಿಗೆ ಬಿಟ್ಟು ವಿಚಾರ ಗೊತ್ತಿಲ್ಲ. ನಮಗೆ ಪಾಲಿಸಲೇಬೇಕು ಅಂತ ಇದೆಯಾ ಗೊತ್ತಿಲ್ಲ. ಎಲ್ಲೆಲ್ಲಿ ಅಸಹಜ ರೀತಿಯಲ್ಲಿ ಏರಿಕೆಯಾಗಿದೆಯೋ ಒಂದು ಲಾಜಿಕ್ ಇಲ್ಲದೆ ಒಂದು ಸಕಾರಣಗಳಿಲ್ಲದೆ ಲಾಭದಲ್ಲೇ ಇತ್ತು ಮೆಟ್ರೋ ಅನ್ನೋದು ಸೇವೆಗಿರ್ತಕ್ಕಂಥದ್ದೇ ಹೊರತು ಕಾಸು ಮಾಡೋಕ್ಕಿರ್ತಕ್ಕಂಥ ಸಂಸ್ಥೆ ಅಲ್ಲ. ಅದು ಭಾರತದಲ್ಲಿ ಯಾವೆಲ್ಲ ಸರ್ಕಾರಿ ಸಾರಿಗೆ ಸಂಸ್ಥೆಗಳು ಅಂತ ಇರ್ತವಲ್ವಾ, ಇದು ಲಾಭಾಂಶದ ಉದ್ದೇಶದಲ್ಲ. ಇವ್ಯಾವು ಕೂಡ ಸೇವೆ ಉದ್ದೇಶ ಇಟ್ಕೊಂಡು ಬಂದಿರತಕ್ಕಂಥವು. ಹಾಗಾದರೆ ಲಾಭನೇ ಬೇಡವಾ? ಲಾಭ ಬೇಕು, ನಡೀಬೇಕು, ಅಲ್ಲೇ ನೌಕರರಿಗೂ ಸಂಬಳ ಎಲ್ಲ ಬರಬೇಕು. ಆದರೆ ಲಾಭದ ಮೇಲೆ ಲಾಭ ಆಗೋದು ಅದಕ್ಕೂ ಪ್ರೈವೇಟವ್ರಿಗೂ ವ್ಯತ್ಯಾಸ ಏನು ಬರುತ್ತೆ ಅಂತ ಪ್ರಶ್ನೆ ಇದೆ ಇಲ್ಲಿ. ಈಗ ಇಲ್ಲಿ BMTC KSRTC ಬಸ್ಸೆಲ್ಲ ಓಡಾಡ್ತಾವಪ್ಪ. ಇದನ್ನು ಖಾಸಗಿಯವರ ರೀತಿ ಲಾಭಕ್ಕೆ ನಾವು ಬಳಸ್ಕೊಡೋದಾದರೆ ಜನಸಾಮಾನ್ಯ ಏನು ಮಾಡಬೇಕು? ಎಲ್ಲರ ಆದಾಯ ಒಂದೇ ಥರ ಇಲ್ವಲ್ಲ. ಒಬ್ಬನಿಗೆ 15,000 ಸಂಬಳ ಬರಬಹುದು, ಒಬ್ಬನಿಗೆ 50,000 ಬರಬಹುದು, ಒಬ್ಬನಿಗೆ 2 ಲಕ್ಷ ಬರಬಹುದು. ಆದಾಯ ಈ ಥರದ್ದು ಬೇರೆ ಬೇರೆ ಇದ್ದಾಗ ಬಡವರು, ಮಧ್ಯಮ ವರ್ಗದವರು, ಕೆಳ ಮಧ್ಯಮ ವರ್ಗದವರು ಅವ್ರಿಗೆ ಅನುಕೂಲ ಆಗಲಿ ಅಂತಲೇ ಸರ್ಕಾರಿ ಸಾರಿಗೆ ವ್ಯವಸ್ಥೆ ಇರೋದು. ಸೊ ಅಲ್ಲಿಯೇ ಲಾಭದ ಉದ್ದೇಶ ಬಂದುಬಿಟ್ಟಾಗ ಅಲ್ಲಿ ಪ್ರೈವೇಟ್ ಇಂಟೆನ್ಷನ್ಸ್ ನಿಮಗೆ ಜಾಸ್ತಿ ಕಾಣಕ್ಕೆ ಶುರುವಾಗುತ್ತೆ. ಪ್ರಯಾಣಿಕರ ಹಿತರಕ್ಷಣೆಯೇ ನಮ್ಮ ಕರ್ತವ್ಯ ಅಂತ ಸಿ ಎಂ ಹೇಳಿದ್ದಾರೆ. ಮೊನ್ನೆ ಮೆಟ್ರೋ ದರವನ್ನು ಏರಿಕೆ ಮಾಡಿದ್ದು BMRCL. ದರ ಏರಿಕೆ ಬೆನ್ನಲ್ಲೇ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಗಣನೀಯವಾಗಿ ಇಳಿಮುಖವಾಗಿತ್ತು. ಮೆಟ್ರೋ ದರ ಏರಿಕೆ ನೋಡಿ, 2 ಕಿಲೋಮೀಟರ್ವರೆಗೂ ನೀವು ಹೋದರೆ 10 ರೂಪಾಯಿ ಏರಿಕೆ ಆಗಿದೆ. ಅದರಲ್ಲಿ 2 ರಿಂದ 4 ಕಿಲೋಮೀಟರ್ ಹೋದರೆ 20 ರೂಪಾಯಿ ಏರಿಕೆ ಮಾಡಿದ್ದಾರೆ. ಏರಿಕೆ ಮಾಡಿರೋ ಅಮೌಂಟ್ ನಾನು ಹೇಳ್ತಾ ಇರೋದು. 4 ರಿಂದ 6 ಕಿಲೋಮೀಟರ್ ಹೋದರೆ 30 ರೂಪಾಯಿ ಏರಿಕೆ ಆಗುತ್ತೆ. 6 ರಿಂದ 8ಕ್ಕೆ 40 ರೂಪಾಯಿ, 8 ರಿಂದ 10ಕ್ಕೆ 50 ರೂಪಾಯಿ, 10 ರಿಂದ 15 ಕಿಲೋಮೀಟರ್ಗೆ 60 ರೂಪಾಯಿ ಏರಿಕೆ ಮಾಡಿದ್ದಾರೆ. 15 ರಿಂದ 20 ಕಿಲೋಮೀಟರ್ ಹೋದರೆ ಏರಿಸಿರುವ ಅಮೌಂಟೇ 70 ರೂಪಾಯಿ ಜಾಸ್ತಿ ಮಾಡಿರೋ ದುಡ್ಡದು. 20 ರಿಂದ 25 ಕಿಲೋಮೀಟರ್ಗೆ 80 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 25 ರಿಂದ 30 90 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇನ್ನು 30 ಕಿಲೋಮೀಟರ್ಗಿಂತ ಜಾಸ್ತಿ ಹೋದರೆ ಅಲ್ಲೂ ಕೂಡ 90 ರೂಪಾಯಿ ಏರಿಕೆ ಮಾಡಿಟ್ಟಿದ್ದಾರಲ್ಲ. ಇದು ಯಾಕೆ ಇಷ್ಟು ಅಂತೇಳಿ ದೊಡ್ಡ ಪ್ರಶ್ನೆ ಇಲ್ಲಿ ರೈಸ್ ಆಗಿದೆ.